ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾಗ್ತವೆ. ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀಮತ್ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಶುದ್ಧ ಪೌರ್ಣಿಮೆ, ಬುಧವಾರ 29/7/2026. ಈ ದಿನವನ್ನು ವಿಶೇಷವಾಗಿ ಪರಿಗಣಿಸ್ತಾರೆ. ಇದನ್ನು ಗುರು ಪೌರ್ಣಿಮೆ ಅಂತ ಕರೀತಾರೆ, ವ್ಯಾಸ ಪೌರ್ಣಿಮೆ ಅಂತ ಕರೀತಾರೆ. ಗುರು ಕ್ಷೇತ್ರಗಳಲ್ಲಿ, ಗುರು ಸಂಸ್ಥಾನಗಳಲ್ಲಿ ಬಹಳ ದಿವ್ಯವಾಗಿರ್ತಕ್ಕಂಥ ಗುರುಪೂಜೆ ನಡೀತದೆ. ಬಹಳಷ್ಟು ಕಡೆ ಜನ ಸ್ವಂತವಾಗಿ ಅವರ ಗುರುಗಳನ್ನು ಕರೆದು ಪೂಜಿಸ್ತಾರೆ. ಬಹಳ ಮಹತ್ವವಾದ ದಿನ ಇದು ಗುರು ಪೌರ್ಣಿಮೆ ಅಥವಾ ವ್ಯಾಸ ಪೌರ್ಣಿಮೆ. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಬುಧವಾರ, ತಿಥಿ ಬಂದರು ಪೌರ್ಣಿಮೆ, ಸಾಯಂಕಾಲ 6:59 ನಕ್ಷತ್ರ ಉತ್ತರಾಷಾಢ, ಹಗಲು 3:43 ಯೋಗ ಬಂದು ಪ್ರೀತಿ, ಕರ್ಣ ಬಂದು ಭದ್ರೆ. ಇನ್ನು ರಾಹುಕಾಲ ಬಂದು 12ರಿಂದ 1:30, ಗುಳಿಕ ಕಾಲ ಬಂದು 10:30ರಿಂದ 12, ಅರ್ಧ ಪ್ರಹರಿ ಬಂದು 6ರಿಂದ 7:30, ಯಮಗಂಟಕ ಕಾಲ ಬಂದು 7:30ರಿಂದ 9, ಅಮೃತ ಗಡಿಗಳು 4:30ರಿಂದ 6 ಗಂಟೆವರೆಗೆ ಇರ್ತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ದಿನಭೂಷಿಗೆ ಬಂದಾಗ ಆದಮೇಲೆ ಮೇಷರಾಶಿಯವರಿಗೆ ಹಣಕಾಸಿನ ಕೊರತೆ ನಿವಾರಿಸಲು ಪ್ರಯತ್ನ, ಕುಟುಂಬದಲ್ಲಿ ಸೌಖ್ಯ, ಸರ್ಕಾರಿ ಅರೆ ಸರ್ಕಾರಿ ನೌಕರರಿಗೆ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ದಿನ. ತರಕಾರಿ, ಹೂವು, ಹಣ್ಣು ಬೆಳೀತಕ್ಕಂಥ ರೈತರಿಗೆ ಒಳ್ಳೆ ಉತ್ತಮ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಕಟ್ಟಡ ಸಲಕರಣೆ, ಇರಿಗೇಷನ್ ಮೆಟೀರಿಯಲ್ಸು, ಎಲೆಕ್ಟ್ರಿಕಲ್ ಮೆಟೀರಿಯಲ್ಸು ಎಲ್ಲ ಮಾರತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ನಡೀತದೆ. ಇವತ್ತು ಹನುಮಾನ್ ಚಾಲೀಸವನ್ನು ಪಠಿಸಿ ಅಥವಾ ಕೇಳಿರಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ನೀಲಿ, ಅದೃಷ್ಟ ಬಣ್ಣ. ಇನ್ನು ವೃಷಭ ರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಉತ್ತಮ ಹಣಕಾಸಿನ ಒಳಹರಿವು, ಮನಸ್ಸಿಗೆ ನೆಮ್ಮದಿ. ಈ ಕಾಫಿ ಪ್ಲಾಂಟರ್ಸು, ಟೀ ಪ್ಲಾಂಟರ್ಸು, ರಬ್ಬರ್ ಪ್ಲಾಂಟರ್ಸು, ಏಲಕ್ಕಿ ಸಾಂಬಾರು ಪದಾರ್ಥಗಳು ಪ್ಲಾಂಟೇಷನ್ಗಳಲ್ಲೇ ಬೆಳೀತಕ್ಕಂಥದ್ದು. ಈ ಪ್ಲಾಂಟರ್ಸ್ಗೆಲ್ಲನೂ ಈಗ ಒಳ್ಳೆಯ ಮಳೆಗಾಲ ಆಗಿರೋದ್ರಿಂದ ಅವರಿಗೆ ಕಾರ್ಯಪ್ರಗತಿ, ಅಂದರೆ ವ್ಯವಸಾಯದಲ್ಲಿ ಒಳ್ಳೆಯ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ಈ ಹಾರ್ಡ್ವೇರು, ಪೇಂಟ್ಸು, ವುಡ್ ವರ್ಕ್ಸು ಯಾರು ಮಾಡ್ತಾರೆ ಅವರ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ರಾಮನಾಮ ತಾರಕ ಮಂತ್ರವನ್ನು ಪಠಿಸಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು, ಕಪ್ಪು, ಅದೃಷ್ಟ ಬಣ್ಣ. ಇನ್ನು ಮಿಥುನ ರಾಶಿಗೆ ಬಂದಾಗ ಕಾರ್ಯವಿಘ್ನ, ಧನಲಾಭ, ಬಾಲ್ಯ ಮಿತ್ರರ ಭೇಟಿ, ಕುಲಕಸುಬುದಾರರಿಗೆ ಉತ್ತಮ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ವೈದ್ಯಕೀಯ ಸಹಾಯಕರು, ರಕ್ತ ಪರೀಕ್ಷಕರು ಇವರಿಗೆಲ್ಲ ಹೆಚ್ಚಿನ ಕೆಲಸ ಇರ್ತಕ್ಕಂಥದ್ದು. ವೈದ್ಯ ವೃತ್ತಿ ಮಾಡೋರಿಗೆ ಒಳ್ಳೆ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದಿತ್ತು. ಶ್ರೀ ರಂಗನಾಥ ಸ್ವಾಮಿಯನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ, ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಮೇರೆ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಆರ್ಥಿಕ ಕೊರತೆ ನೀಗಿಸುವ ಪ್ರಯತ್ನ ವಿಫಲ. ನೋಡಿ, ಕೊರತೆ ಇದೆ ನಿಮಗೆ, ಅದನ್ನು ನೀಗಿಸೋಕೆ ಹೋಗ್ತೀರಾ, ಆದರೆ ನಿಮ್ಮ ಕೈಲಿ ಆಗೋದಿಲ್ಲ ಅದು. ಈ ಕಟ್ಟಡ ಕಾರ್ಮಿಕರಿಗೆ, ಗುತ್ತಿಗೆದಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಕಲಾವಿದರಿಗೆ ಈ ದಿನ ಉತ್ತಮ ಬೇಡಿಕೆ. ಸಂಗೀತಗಾರರು, ಕಲಾವರು, ನಾಟಕ ಮಾಡ್ತಕ್ಕಂಥವ್ರು ಎಲ್ಲ ಕಲಾವಿದರಿಗೆಲ್ಲ ಒಳ್ಳೆ ಬೇಡಿಕೆ ಇವತ್ತು. ಈ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಈ ಪೂಜಾ ದ್ರವ್ಯ, ಹೋಮ ದ್ರವ್ಯ ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ವಿಶೇಷವಾದ ವ್ಯಾಪಾರ ಆಗ್ತಕ್ಕಂಥದ್ದು. ವಿಷ್ಣು ಸೂಕ್ತವನ್ನು ಪಠಿಸಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ನೀಲಿ, ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಕಾರ್ಯವಿಘ್ನ, ವ್ಯವಹಾರಗಳಲ್ಲಿ ಮಂದ ಪ್ರಗತಿ, ಉದ್ಯೋಗದಲ್ಲಿ ಸ್ವಲ್ಪ ಅನಾನುಕೂಲ. ರೇಷ್ಮೆ, ಅಣಬೆ, ಜೇನು ಸಾಕಾಣಿಕೆದಾರರಿಗೆ ಒಳ್ಳೆ ಉತ್ತಮವಾಗಿರ್ತಕ್ಕಂತಹ ಕಾರ್ಯಸೂಚಿ ಇರ್ತಕ್ಕಂಥದ್ದು. ನೇಕಾರ, ಕಮ್ಮಾರ, ಕುಂಬಾರ, ಪ್ರೊಫೆಷನಲ್ಸ್ಗೆಲ್ಲ ಇವತ್ತು ಬಹಳ ಒಳ್ಳೆಯ ದಿನ. ಗುರು ಪ್ರಾರ್ಥನೆ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ದಿಕ್ಕು ನೀಲಿ, ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಬಂಧುಗಳ ಮಿಲನ, ಪ್ರಯಾಣ, ಹೊಸ 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 ಕಾರ್ಯಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು. ಒಳ್ಳೊಳ್ಳೆ ಪ್ರಯತ್ನಗಳು ಮಾಡ್ತಕ್ಕಂಥದ್ದು. ವಿಭಿನ್ನತೆ ಇರ್ತದೆ ಇವತ್ತು ದಿನದಲ್ಲೇ, ವಿಭಿನ್ನ ಇರ್ತದೆ. ಅದು ಮಾಡೋಣ, ಇದು ಮಾಡ್ತಕ್ಕಂಥ ವಿಭಿನ್ನವಾದ ಯೋಚನೆ ಇರ್ತಕ್ಕಂಥದ್ದು. ಕುರಿ, ಮೇಕೆ, ಕೋಳಿ, ಹಂದಿ ಯಾರೋ ಸಾಕಣೆ ಮಾಡ್ತಾರೆ ರೈತರು, ಅವರಿಗೆ ಉತ್ತಮವಾಗಿರ್ತಕ್ಕಂಥದ್ದೇನ. ವಸ್ತ್ರ ವಿನ್ಯಾಸಕರು, ದರ್ಜಿಗಳು, ಗಾರ್ಮೆಂಟ್ಸ್ ಅಂಗಡಿಗಳವರೆಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ವಿಘ್ನ ವಿನಾಯಕನನ್ನು ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ ದಿಕ್ಕು ಹಳದಿ, ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಯವರಿಗೆ ಅಲ್ಪ ಆದಾಯ, ಬಂಧು ಮಿತ್ರರ ಮಿಲನ, ಮಿತ್ರರಿಂದ ಸಹಾಯ. ಈ ಕಾರ್ಖಾನೆಯಲ್ಲಿ ಕಾರ್ಮಿಕರಿಗೆ ಶುಭಕರವಾಗಿರ್ತಕ್ಕಂಥ ಸುದ್ದಿ ಬರ್ತಕ್ಕಂಥದ್ದು. ಹೈನುಗಾರಿಕೆಯಲ್ಲಿ ಲಾಭ ಇದೆ. ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರು ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ವಿಷ್ಣು ಸಹಸ್ರ ನಾಮವನ್ನು ಪಠಿಸಿ ಅಥವಾ ಕೇಳಿ, ನಿಮ್ಗೆ ಒಳ್ಳೆಯದಾಗತ್ತೆ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಹಣಕಾಸಿನ ಕೊರತೆ ನಿವಾರಣೆ ಆಗ್ತಕ್ಕಂಥದ್ದು, ಕಾರ್ಯಪ್ರಗತಿ ಇರ್ತಕ್ಕಂಥದ್ದು, ಮಕ್ಕಳಿಂದ ಒಳ್ಳೆ ಶುಭ ಸುದ್ದಿ ಬರ್ತಕ್ಕಂಥದ್ದು. ತರಕಾರಿ ಹೂವಿನ ಬೆಳೆಗಾರರಿಗೆ
ಶುಭಕರವಾಗಿರ್ತಕ್ಕಂಥ ದಿನ. ಈ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಮಾಡ್ತಕ್ಕಂಥವ್ರು ಯಾವುದೇ ಆಗಲಿ ರೆಡಿಮೇಡ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭಕರವಾದ ವ್ಯಾಪಾರ ಆಗ್ತದೆ. ಪುರುಷ ಸೂಕ್ತ ಪಾವನ ಮಂತ್ರವನ್ನು ಪಠಿಸಿ ಅಥವಾ ಕೇಳಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು ಕೆಂಪು ಬಣ್ಣ ಅದೃಷ್ಟ ಬಣ್ಣ. ಇನ್ನು ಮುಂದಕ್ಕೆ ಧನುಸು ರಾಶಿಗೆ ಬಂದಾಗ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ, ಕಾರ್ಯ ಪ್ರಗತಿ, ಮಕ್ಕಳಿಂದ ಶುಭ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಲಾಭ, ಹೈನುಗಾರಿಕೆಯಲ್ಲಿ ಲಾಭ, ಸಿದ್ಧಪಡಿಸತಕ್ಕಂಥ ವಸೂಲು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಅಚ್ಯುತಾಷ್ಟಕವನ್ನು ಪಠಿಸಿ ಅಥವಾ ಕೇಳಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಯವರಿಗೆ ಕಾರ್ಯ ಸಫಲತೆ, ಬಂಧುಗಳ ಮಿಲನ, ಕ್ಷೇತ್ರ ದರ್ಶನ ಯೋಗ, ವಿದ್ಯಾರ್ಥಿಗಳ ವಿದ್ಯೆಯಲ್ಲಿ ಪ್ರಗತಿ ಇರ್ತಕ್ಕಂಥದ್ದು, ಕುರಿ ಕೋಳಿ ಮೇಕೆ ಹಂದಿ ಮೇಯಿಸ್ತಕ್ಕಂಥ ರೈತರಿಗೆ ಒಳ್ಳೆ ಬೇಡಿಕೆ ಇರ್ತಕ್ಕಂಥದ್ದು, ಜಾನುವಾರು ವ್ಯಾಪಾರಿಗಳು ದಲ್ಲಾಳಿಗಳ ಒಳ್ಳೆ ಬ್ಯುಸಿಯಾಗಿರ್ತಾರೆ ಹೊರತು ಕೇಶವನಾಮ ಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ದಿಕ್ಕು ಕೇಸರಿ ಅದೃಷ್ಟ ಬಣ್ಣ. ನೋಡಿ, ಈ ಕುಂಭರಾಶಿಯವರಿಗೆ ಇವತ್ತು ತಿರ್ಗಾ ಮಾಮೂಲು, ಒಂದು ದಿನ ಹಂಗೆ ಕುದುರ್ಕೊಂಡೈತೆ ತಿರ್ಗಾ ಮಾಮೂಲಿಗೆ ಬಂದ್ಬಿಡ್ತು. ಆದಾಯದಲ್ಲಿ ಕೊರತೆ, ದುಡ್ಡು ಸ್ವಲ್ಪ ನಿಮಗೆ ಇವತ್ತು ಡಿಮ್ಯಾಂಡ್ ಬರ್ತದೆ. ವೃಥಾ ಖರ್ಚು, ಆ ಡಿಮ್ಯಾಂಡ್ ಜೊತೆಯಲ್ಲಿ ವೃಥಾ ಖರ್ಚು ಬರ್ತದೆ, ದುಡ್ಡು ಇರೋದಿಲ್ಲ. ಕುಟುಂಬದಲ್ಲಿ ಕಿರಿಕಿರಿ, ಇದರಿಂದ ಏನಾಗ್ತದೆ, ನಿಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಒಂದು ಕಿರಿಕಿರಿ ಶುರುವಾಗ್ತಕ್ಕಂಥದ್ದು. ಅದಲ್ಲದೆ ಬಂಧು ಮಿತ್ರರಲ್ಲಿ ಸಹ ಬಂತಕ್ಕಂದರೆ ನಿಮ್ಮ ಬಂಧುಗಳು ಕೂಡ ನೀವು ಎಲ್ಲ ನಿಮ್ಮ ಹಿತೈಷಿಗಳು ಕೂಡ ದೂರ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ಬಿಡ್ತೀರಿ. ಇವತ್ತು ನೀವು ನಿಮ್ಮ ಹಿತೈಷಿಗಳು ಕೂಡ ಹತ್ತಿರ ಇಟ್ಕೊಳ್ಳೋದಿಲ್ಲ. ತೋಟಗಾರಿಕೆ ಹೈನುಗಾರಿಕೆಯಲ್ಲಿ ಲಾಭ, ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಶುಭ ದಿನ. ಸುದರ್ಶನ ಮಂತ್ರವನ್ನು ಪಠಿಸಿ. 6 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು ಹಳದಿ ಅದೃಷ್ಟ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಕಾರ್ಯವಿಘ್ನ, ವ್ಯವಹಾರಗಳಲ್ಲಿ ಮಂದಗತಿ, ವ್ಯಾಪಾರದಲ್ಲಿ ಪ್ರಗತಿ, ರೇಷ್ಮೆ ಅಣಬೆ ಬೇಸಾಯಗಾರರಿಗೆ, ದ್ರಾಕ್ಷಿ ಬೆಳೆಗಾರರಿಗೆ ಶುಭ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಹೋಟೆಲ್ಲು, ಚಾಟ್ಸು, ಕಾಂಡಿಮೆಂಟ್ಸ್ ಇರ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ. ಯಾರು ಮೀನರಾಶಿಯವರಿಗೆ ಏನೋ ನಾರಾಯಣ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿ. 5 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಇದು 12 ರಾಶಿಗಳ ದಿನ ಭವಿಷ್ಯತ್ ಬೇರೆ. ನಮ್ಮ ಸಾಯಿ ಸ್ಮೃತಿ ವೀಕ್ಷಕರಿಗೆ ಈ ದಿನ ಗುರುಪೂರ್ಣಿಮೆ ಆಗಿರ್ತಕ್ಕಂಥ ದಿನ. ಎಲ್ಲರಿಗೂ ಗುರುಗಳ ದಯದಿಂದ ಅವರಿಗೆ ಗುರುಬಲ ಇಲ್ಲದಿದ್ದರೂ ಸಹ ಅವರ ಕಾರ್ಯಗಳು ಗುರುಬಲದ ರೀತಿಯಲ್ಲಿ ನೆರವೇರಲಿ ಅಂತ ಗುರುಗಳನ್ನು ಪ್ರಾರ್ಥನೆ ಮಾಡ್ತೀವಿ. ಮತ್ತು ನಿಮ್ಮಲ್ಲಿ ಕಳಕಳಿ ಮನವಿ ಏನಪ್ಪ ಅಂದರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಷಯಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದು ಮಾಮೂಲಿಯಾಗಿ ಹೇಳ್ತಕ್ಕಂಥ ವಿಷಯ. ಆದ್ಮೇಲೆ ನಮ್ಮೆಲ್ಲರಿಗೂ ಗುರುಗಳ ದಯದಿಂದ ಇಲ್ಲದಾಗಲಿ. ಜೈ ಗುರುದೇವ್.